ಆವೃತ್ತಿ ವರ್ಗೀಕರಣ ಆವೃತ ಕೋಷ್ಟಕ ಬಗ್ಗೆ ಹೇಳ್ತಾರ. ಏನತ್ತಾರ? ಪಿರಿಯಾಡಿಕಲ್ ಟೇಬಲ್ ಹತ್ತಾರ. ಒಟ್ಟು ಧಾತು 118, ಒಟ್ಟು ಧಾತುಗಳು 118 ಅವ. ಅದರ ಸ್ವಾಭಾವಿಕ 94 ಅವ, ಕೃತಕ 24 ಅವ. ಕಂಬ ಸಾಲುಗಳನ್ನು ಗ್ರೂಪ್ಸ್ ಎನ್ನುವರು, ಅಡ್ಡ ಸಾಲುಗಳನ್ನು ಆವೃತ್ತ ಎನ್ನುವರು. ಕಂಬ ಸಾಲು ಉದ್ದಿದ್ದು ಗ್ರೂಪ, ಅಡ್ಡ ಸಾಲಿದು ಆವೃತ್ತ. ಕಂಬ ಸಾಲು ಉದ್ದಿದ್ದು ಗ್ರೂಪ್ಸ್, ಅಡ್ಡಿದ್ದು ಆವೃತ್ತ. ಆಧುನಿಕ ಆವೃತ್ತ ಕೋಷ್ಟಕ ಎಸ್ ಬ್ಲಾಕ್ನಲ್ಲಿ 1, 2 ಗುಂಪುಗಳು. 1ನೇ ಗುಂಪು ಕ್ಷಾರ ಗುಂಪು, 2ನೇ ಗುಂಪು ಕ್ಷಾರೀಯ ಭಸ್ಮಲೋಹಗಳು. ಪಿ ಗುಂಪು ಪಿ ಬ್ಲ್ಯಾಕ್ 13ರಿಂದ 18, ಡಿ ಬ್ಲ್ಯಾಕ್ 3ರಿಂದ 12, ಎಫ್ ಬ್ಲ್ಯಾಕ್ ಕ್ಯಾಲೋಥಿಸ್ಗಳು, ಆಕ್ಸಿನೇಟ್ಗಳು 89ರಿಂದ 113 ತನ. 1ನೇದು ಕ್ಷಾರೀಯ ಲೋಹಗಳು, 2ನೇ ಗುಂಪ ಕ್ಷಾರೀಯ ಭಸ್ಮಲೋಹಗಳು. 17ನೇದು ಲೋಹೋಜಗಳು ಹ್ಯಾಲೋಜನ್ಗಳು. 18 ಜಡಾನಿಲಗಳು, 18ನೇ ಗುಂಪ ಜಡಾನಿಗಳು. ಹೀಲಿಯಂ ಬಲೂನ್ನಲ್ಲಿ ಕೃತಕ ಉಸಿರಾಟ ಸಮುದ್ರದ ಆಳದಲ್ಲಿ. ಹೀಲಿಯಂ ಹಗುರವಾದು ಹೈಡ್ರೋಜನ್, 2ನೇದು ಹೀಲಿಯಂ. ವಿಶ್ವದಲ್ಲಿ ಹೆಚ್ಚು ಹೈಡ್ರೋಜನ್, 2ನೇದು ಹೀಲಿಯಂ. ನಿಯಾನ್ ಲಿಡರ್ ತಯಾರಿಕೆ ದ್ವೀಪಗಳಲ್ಲಿ, ಜಾಹೀರಾತುಗಳಲ್ಲಿ. ಗಾಳಿಯಲ್ಲಿ ಜಡಾನಿಗಳಲ್ಲಿ ಹೆಚ್ಚು ಆರ್ಗಾನ್, ಗಾಳಿಯಲ್ಲಿ ಹೆಚ್ಚವಾದ ಆರ್ಗಾನ್ ಅದ. ಆರ್ಗಾನ್ ಟಂಗ್ಸ್ಟನ್ ತಂತಿಯ ಬಾಳಿಕೆ ಹೆಚ್ಚಿಸಲು ಬಲ್ಬ್ನಲ್ಲಿ ತುಂಬುತ್ತಾರೆ. ಆರ್ಗಾನ್ ಲೋಗವನ್ನು ಬೆಸುಗೆಯಲ್ಲಿ. ಕ್ರಿಪ್ಟಾನ್ ಗಣಿ ಕಾರ್ಮಿಕ ಟ್ರೋಪಿಯಲ್ಲಿ. ಕ್ಸೆನಾನ್ ಗಾಮಾ ಪತ್ತೆ ಹಚ್ಚಲು. ರೆಡಾನ್ ವಿಕಿರಣಪಡುತ್ವ ಕ್ಯಾನ್ಸರ್ ರೋಗಕ್ಕೆ. ಭೂಕಂಪದ ಭೂಮಿಯಿಂದ ಬರುತ್ತದೆ ರೆಡಾನ್. ಹೊರಕವಚದಲ್ಲಿ ಒಂದೇ ಎಲೆಕ್ಟ್ರಾನ್ ಹೊಂದಿದೆ. ಲಿಥಿಯಂ, ನೈಟ್ರೋಜನ್, ಪೊಟ್ಯಾಷಿಯಂ. ಕವಚದಲ್ಲಿ 2 ಎಲೆಕ್ಟ್ರಾನ್ ಹೊಂದಿವೆ. ಮ್ಯಾಗ್ನೀಸಿಯಂ, ಕ್ಯಾಲ್ಸಿಯಂ. ಆವೃತ ಕೋಷ್ಟಕದಲ್ಲಿ ಭಾರವಾದ ಜಡಾನಿಲ ರೆಡಾನ್. ಕೃತಕವಾಗಿ ಪತ್ತೆ ಹಚ್ಚಿದ ಮೊದಲ ಮೂಲವಸ್ತು ಟೆಕ್ನಿಯಂ. ಹೆಚ್ಚು ಎಲೆಕ್ಟ್ರಾನಿಗೇಟ್, 1ನೇ ಫ್ಲೋರಿಯಂ, 2ನೇ ಆಮ್ಲಜನಕ. ಕಡಿಮೆ ಎಲೆಕ್ಟ್ರಾನಿಗೇಟ್ ಪ್ರಾನಿಯಂ. ಹೆಚ್ಚು ಅಯಾನು ಎಥಾನ್ಸ್, ಬೆರಿಲಿಯಂ. 3D ಸುರಳಿ ಪ್ರಾರಂಭ ಸ್ಕ್ಯಾಂಡಿಯಂ. ಹೆಚ್ಚು ಪರಮಾಣು ತ್ರಿಜ್ಯ ಲಿಥಿಯಂ. ಆಕ್ಟಿನೈಡ್ ಮೊದಲ ಧಾತು ಆಕ್ಟಿನಿಯಂ. ಆವೃತ ಕೋಷ್ಟಕದಲ್ಲಿ ಹೆಚ್ಚು ಕುದಿಯುವುದು ಹೀಲಿಯಂ, ರೀನಿಯಂ. ನೋಬಲ್ ಲೋಹ ಬೆಳ್ಳಿ, ಒಸ್ಮೇನಿಯಂ, ಇಂಡಿನಿಯಂ, ಪ್ಲಾಟಿನಂ, ಚಿನ್ನ. ಹೆಚ್ಚು ಪ್ರತಿಕ್ರಿಯೆ ಲೋಹ ಸಿಸಿಯಂ. ಆವೃತ ಕೋಷ್ಟಕದ ಜನಕ ಮೆಂಡಲಿ. ಜಲಾನಿಲವು COH2 ಮಿಶ್ರ. ಬಂಡೆಯನ್ನು ಖನಿಜಗಳಲ್ಲಿ ಸಿಲಿಕಾನ್ ಹೆಚ್ಚು. ಫೋಟೋ ಫಿಲ್ಮ್ಗಳಲ್ಲಿ ಧಾತು ಬೆಳ್ಳಿ. ಸೀಸದ ನೈಟ್ರೇಟನ್ನು ಉಷ್ಣ ನೀಡಿದಾಗ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ಆಕ್ಸಿಜನ್. ಕಬ್ಬಿಣ ಕೊಕ್ಕಿನಿಂದ ಬೆರೆಸಿದಾಗ ಶುದ್ಧ ಕಬ್ಬಿಣ. ತುಕ್ಕು ಹಿಡಿದಾಗ ಕೊಕ್ಕು ಬೆರೆಸಿದಾಗ ಕಬ್ಬಿಣ ಶುದ್ಧ ಬರ್ತದೆ. ಗಾಜನ್ನು ಕತ್ತರಿಸಲು ಸಿಲಿಕಾನ್ ಕಾರ್ಬೈಡ್. ತಾಮ್ರದ ಪರಮಾಣು ಸಂಖ್ಯೆ 29. ಪಿರಿಯಾಡಿಕಲ್ ಟೇಬಲ್ನಲ್ಲಿ ಎಡದಿಂದ ಬಲಕ್ಕೆ ಹೋದಂತೆ ಪರಮಾಣುಗಳ ಗಾತ್ರ ಕಡಿಮೆ ಆಗುತ್ತದೆ. ಪಿರಿಯಾಡಿಕಲ್ ಟೇಬಲ್ ಎಡದಿಂದ ಇದು ಎಡ. ಎಡದಿಂದ ಬಲಕ್ಕೆ ಹೋದಂತೆ ಪರಮಾಣುಗಳ ಗಾತ್ರ ಕಡಿಮೆ ಆಗುತ್ತದೆ. ಹಿಂಗೆ ಎಡದಿಂದ ಬಲಕ್ಕೆ ಹೋದರೆ ಪರಮಾಣು ಗಾತ್ರ ಕಡಿಮೆ ಆಗುತ್ತದೆ. 0 ಕೆಲೋಜನ್ಗಳು ಹೊಂದಿವೆ. ಅಡ್ಡ ಸಾಲುಗಳು ಆವೃತ್ತ. ಅಡ್ಡ ಅಂದರೆ ಆವೃತ್ತ. ಹೈಡ್ರೋಜನ್ ಬಂಧ HF. ಡಿ ಘಟಕದ ಲೋಹಗಳು ಅಯಾನುಗಳು. ಪ್ಯಾರಾ ಕಾಂತಿ. ಲಿಗಂಡ ಎಂಬುದು ಅಣು ಅಯಾನು. ಪ್ರೋಟಾನ್ ಸಂಖ್ಯೆ ಸಮ ನ್ಯೂಟ್ರಾನ್ ಸಂಖ್ಯೆ. ಪ್ರೋಟಾನ್ ಸಂಖ್ಯೆ ಸಮ ನ್ಯೂಟ್ರಾನ್ ಸಂಖ್ಯೆ ವಿಭಿನ್ನ. ಐಸೋಟೋಪ್ ಪ್ರೋಟಾನ್ ಸಮ ಇರ್ತಾವ, ನ್ಯೂಟ್ರಾನ್ ವಿಭಿನ್ನ ಇರ್ತಾವ. ನ್ಯೂಟ್ರಾನ್ ಕಡಿಮೆ ಇರ್ತಾವ, ಅದಕ್ಕೆ ಐಸೋಟೋಪ್ ಅಂತಾರ. ಭಾರ ಜಲದ ಪರಮಾಣು ತೂಕ 20. ಇಂಗಾಲದ ಪರಮಾಣು ಸಂಖ್ಯೆ 6. ಒಂದೇ ರೀತಿಯ ನ್ಯೂಟ್ರಾನ್ ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ಪರಮಾಣು ಸಂಖ್ಯೆ ಹೊಂದಿದರೆ ಪ್ರೋಟಾನ್ ಸಂಖ್ಯೆ ಸಮ, ನ್ಯೂಟ್ರಾನ್ ಸಂಖ್ಯೆ ವಿಭಿನ್ನ. ನ್ಯೂಟ್ರಾನ್ ಸಂಖ್ಯೆ ಹೊಂದಿದ್ದು ಬೇರೆ ಬೇರೆ ಪ್ರೋಟಾನ್ ಸಂಖ್ಯೆ ಹೊಂದಿದರೆ ಐಸೋಟೋನ್ಸ್. ನೋಡು, ಪ್ರೋಟಾನ್ ಸಂಖ್ಯೆ ಸಮ, ನ್ಯೂಟ್ರಾನ್ ಸಂಖ್ಯೆ ವಿಭಿನ್ನ ಇದ್ರೆ ಪ್ರೋಟಾನ್ ಸಮ ಇರಬೇಕು. ನ್ಯೂಟ್ರಾನ್ಗಳು ಬೇರೆ ಬೇರೆ ಇದ್ರೆ ಐಸೋಟೋಪ್ ಅಂತಾರ. ಆದರೆ ನ್ಯೂಟ್ರಾನ್ ಸಂಖ್ಯೆ ಬೇರೆ ಬೇರೆ
ಬೇರೆ ಬೇರೆ ಪ್ರೋಟಾನ್ ಸಂಖ್ಯೆ ಒಂದೇ ರೀತಿ ನ್ಯೂಟ್ರಾನ್ ಸಂಖ್ಯೆ ಹೊಂದಿದ್ದು, ನ್ಯೂಟ್ರಾನ್ಗಳು ಒಂದೇ ರೀತಿದ್ದು ಪ್ರೋಟಾನ್ ಬೇರೆ ಬೇರೆ ಇದ್ದಲ್ಲ ಐಸೋಟೋಪ್ ಥರ. ಆದರೆ ಪ್ರೋಟಾನ್ ಸಮ ಇದ್ದು ನ್ಯೂಟ್ರಾನ್ ಬೇರೆ ಬೇರೆ ಅದ ಐಸೋಟೋಪ್ ಥರ. ಇಲ್ಲಿ ನೋಡು, ಪ್ರೋಟಾನ್ ಸಮ ಇರಬೇಕು, ನ್ಯೂಟ್ರಾನ್ ಕಡಿಮೆ ಇರಬೇಕು, ಅದಕ್ಕೆ ಐಸೋಟೋಪ್ ಥರ. ನ್ಯೂಟ್ರಾನ್ ಸಮ ಇರಬೇಕು, ಪ್ರೋಟಾನ್ ಕಡಿಮೆ ಇರಬೇಕು, ಅದಕ್ಕೇನತ್ತಾರ ಅಂತ ಐಸೋಟೋನ್ ಥರ. ಕೋಷ್ಟಕದ ಮೊದಲ ಧಾತು ಜಲಜನಕ ಹೈಡ್ರೋಕ್ಲೋರಿಕ್ ಆಮ್ಲ Hp0. ಆಧುನಿಕ ಆವರ್ತ ಕೋಷ್ಟಕ ಪರಮಾಣು ಸಂಖ್ಯೆ ಆಧಾರ ಮೇಲೆ ವ್ಯವಸ್ಥಿತಗೊಳಿಸಲಾಗಿದೆ. ಪರಮಾಣು ಸಂಖ್ಯೆ ಆಧಾರ ಮೇಲೆ ಆಧುನಿಕ ಆವರ್ತ ಕೋಷ್ಟಕ ಪರಮಾಣು ಸಂಖ್ಯೆ ಆಧಾರ ಮೇಲೆ ಆಧುನಿಕ ಆವರ್ತ ಕೋಷ್ಟಕ ಮಾಡಲಾಗಿದೆ. ಒಂದು ಪರಮಾಣುವಿನ ರಾಶಿ ಸಂಖ್ಯೆ ಇದಕ್ಕೆ ಸಮ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆ. ಒಂದು ಪರಮಾಣು ರಾಶಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಸಂಖ್ಯೆಗೆ ಸಮ. ಅಡುಗೆ ಸೋಡಾ ಸೋಡಿಯಂ ಬೈಕಾರ್ಬೊನೇಟ್. ಲೋಹಗಳು ದುರ್ಬಲ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಬಿಡುಗಡೆ ಮಾಡುತ್ತವೆ. ಮೃದು ಲೋಹ ಸೋಡಿಯಂ, ಕ್ರಿಯಾಶೀಲ ಲೋಹ ಮ್ಯಾಗ್ನೀಸಿಯಂ. ಲೋಹಗಳು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿ ನೈಟ್ರಿಕ್ ಡೈಆಕ್ಸೈಡ್ ಬಿಡುಗಡೆ. ತಾಮ್ರದ ಪರಮಾಣು ಸಂಖ್ಯೆ 29. ಕಬ್ಬಿಣದ ಜಲೀಯ ಆಕ್ಸೈಡ್ ಸೂತ್ರ Fe2O3H2O. ಕಬ್ಬಿಣ ಉದುರಿಕೆ ಕೋಕ್ ಬಳಸಲು ಕಾರಣ, ಅದು ಉತ್ತಮ ಅಪಕರ್ಷಣೆ. ಕಬ್ಬಿಣ ಉದಾರೀಕರಣದಲ್ಲಿ ಕಬ್ಬಿಣ ಶುದ್ಧೀಕರಣದಲ್ಲಿ ಕೋಕ್ ಯಾಕೆ ಬಳಸ್ತಾರೆ ಅಂದ್ರೆ ಅದು ಅಪಕರ್ಷಣೆಯಾಗಿದೆ, ಅದು ಉತ್ತಮ ಅಪಕರ್ಷಣೆಯಾಗಿದೆ. ಕಬ್ಬಿಣ ದ್ರವದ ಬಿಂದು 1808 ಕೆಲ್ವಿನ್. ಕಬ್ಬಿಣ ತಾಮ್ರ ಸಲ್ಫೇಟ್ ಮಿಶ್ರ. ಕಬ್ಬಿಣ ಸಲ್ಫೇಟ್ ತಾಮ್ರ. ಈ ಲೋಹವು ಗಂಧಕ ಲೋಹದೊಂದಿಗೆ ವರ್ತನೆ ಇಲ್ಲ. ಚಿನ್ನ. ತಾಮ್ರದ ಶುದ್ಧೀಕರಣದಲ್ಲಿ ತಾಮ್ರದ ಸಲ್ಫೇಟ್. ಕಂಚು ಮಿಶ್ರಣ ತಾಮ್ರ ಮತ್ತು ತವರು. ಕಬ್ಬಿಣ ತೂಕ 56. ಬಲೂನಲ್ಲಿ ಹೀಲಿಯಂ. ಅವಧಿಗಳು ಅಡ್ಡಸಾಲುಗಳು 7. ಗುಂಪುಗಳು ಲಂಬ ಕಾಲಮ್ಗಳು 18. ಪ್ರಬಲ ರಾಸಾಯನಿಕ ಬಂಧ ಅಯಾನಿಕ್ ಬಂಧ, ದುರ್ಬಲ ಹೈಡ್ರೋಜನ್ ಬಂಧ. ಪ್ರಬಲ ರಾಸಾಯನಿಕ ಬಂಧ ಅಯಾನು ಬಂಧ, ದುರ್ಬಲದು ಹೈಡ್ರೋಜನ್ ಬಂಧ. ಒಂದು ವಸ್ತುವಿನ ಭಾರ ಅಧಿಕವಾಗಿರುವುದು ನಿರ್ವಾತದಲ್ಲಿ. ಗಾಳಿಯಲ್ಲಿ ಹೆಚ್ಚುತ್ತಿರುವ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ವಾತಾವರಣದ ಉಷ್ಣತೆಯನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ಏಕೆಂದರೆ ಏನು ಹೀರಿಕೊಳ್ಳುತ್ತದೆ. ಅವರೋಹಿತ ಕೆಂಪು ರಕ್ತಾತಿಕರಣ ಹೇಳ್ಕೊತಾರೆ. ರಕ್ತಾತಿಕರಣದಿಂದ ಭೂಮಿ ಉಷ್ಣತೆ ಹೆಚ್ಚಾಗ್ತದೆ. An element that causes crimson colors Hispanic. A colors ಮಿಸ್ಸೆನ್ ಬಣ್ಣ ಅಳೆಯುವ ಸಾಧನ ಕಲರಿಮೀಟರ್. ಹೆಚ್ಚು ಮಾಲಿನ್ಯ ಪ್ರದೇಶ ಸ್ಮಾಗ್. ಮಾಣಿಕ್ಯ ಕ್ರೋಮಿಯಂ ಅಲ್ಯೂಮಿನಿಯಂ ಆಕ್ಸೈಡ್. ನವೀಕರಿಸಬಲ್ಲ ಶಕ್ತಿ ಸೌರಶಕ್ತಿ. ಭಾರತ ಮೊದಲ ಶಾಸ್ತ್ರೀಯ ಸ್ಥಾನಮಾನ ತಮಿಳುನಾಡಕ. ಜೈವಿಕ ಸಿರುಗೊಬ್ಬರ ಸಸ್ಪೇನಿಯಾ. ಹೆಪಟೈಟ್ ಮೆನನೈಟ್ ಅದಿರು. ಹೆಮಟೈಟ್ ಮ್ಯಾಗ್ನನೈಟ್ ಲಿಮೋನೈಟ್ ಸಿಂಡ್ರೈಟ್ ಕಬ್ಬಿಣದ ಅದಿರು. ರಂಜಕವನ್ನು ಹೀರಿಕೊಳ್ಳುವುದು POSP. ರಂಜಕ ದೊರೆಯುವುದು ವಿಘಟನದಿಂದ.